ನಮಸ್ಕಾರ. ನಮ್ಮ ಮಕ್ಕಳ ಭವಿಷ್ಯವನ್ನ ಚೆನ್ನಾಗಿ ರೂಪಿಸಬೇಕು ಅಂದ್ರೆ ಅದಕ್ಕೆ ಶಿಕ್ಷಣವೇ ಅಡಿಪಾಯ ಅಲ್ವಾ? ಕರ್ನಾಟಕದ ಎಷ್ಟೋ ಕುಟುಂಬಗಳಿಗೆ ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ ಆರ್ಟಿಇ ಈ ದೊಡ್ಡ ಕನಸನ್ನ ನನಸು ಮಾಡೋಕಿರೋ ಒಂದು ಸುವರ್ಣ ಅವಕಾಶ. ಹಾಗಾದ್ರೆ ಬನ್ನಿ, ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಅಂದ್ರೆ ನಮ್ಮ ಮಗುವಿಗೆ ಒಳ್ಳೆ ಶಾಲೆಯನ್ನ ಆಯ್ಕೆ ಮಾಡೋಕೆ ಇಡಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಶಾಲಾ ಪಟ್ಟಿಯನ್ನ ಚೆಕ್ ಮಾಡೋದು ಹೇಗೆ ಅಂತ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಓಕೆ, ನಾವು ಈ ಇಡೀ ಪ್ರಕ್ರಿಯೆನ 5 ಪ್ರಮುಖ ಭಾಗಗಳಾಗಿ ನೋಡೋಣ. ಮಕ್ಕಳ ಭವಿಷ್ಯದ ಕನಸಿನಿಂದ ಹಿಡಿದು ಅರ್ಜಿ ಹಾಕೋಕೆ ಏನೆಲ್ಲ ತಯಾರಿ ಬೇಕು, ಶಾಲಾ ಲಿಸ್ಟ್ ಹೇಗೆ ಚೆಕ್ ಮಾಡೋದು, ಬಂದಿರೋ ಲಿಸ್ಟ್ನ ಅರ್ಥ ಏನು, ಮತ್ತು ಕೊನೆಗೆ ಪೂರ್ತಿ ಕಾನ್ಫಿಡೆನ್ಸಿಂದ ಮುಂದಿನ ಹೆಜ್ಜೆ ಇಡೋದು ಹೇಗೆ, ಹೀಗೆ ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಾ ಪೋಷಕರ ಮನಸ್ಸಲ್ಲೂ ಒಂದೇ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತ ಅಲ್ವಾ? ಈ ಕನಸನ್ನ ನನಸು ಮಾಡೋ ಪ್ರಯಾಣದಲ್ಲಿ ಈ ಮಾಹಿತಿ ಒಂದು ದಾರಿದೀಪದಂತೆ ಇರುತ್ತೆ. ಹೌದು, ಈ ದೊಡ್ಡ ಕನಸನ್ನು ನಿಜ ಮಾಡೋಕೆ ನಮ್ಮ ಕೈಯಲ್ಲಿರುವ ಒಂದು ಪವರ್ಫುಲ್ ಟೂಲ್ ಅಂದ್ರೆ ಅದು ಶಿಕ್ಷಣ ಹಕ್ಕು ಕಾಯ್ದೆ. ಯಾಕಂದ್ರೆ ಸಾಮಾನ್ಯವಾಗಿ ನಮಗೆ ಸೇರ್ಸೋಕೆ ಕಷ್ಟ ಆಗುವಂತಹ ಟಾಪ್ ಕ್ವಾಲಿಟಿ ಖಾಸಗಿ ಶಾಲೆಗಳ ಬಾಗಿಲನ್ನು ಕೂಡ ಇದು ನಮ್ಮ ಮಕ್ಕಳಿಗಾಗಿ ತೆರೆಯುತ್ತೆ. ಸರಿ, ಕನಸಿದೆ, ಅದನ್ನ ನನಸು ಮಾಡೋಕೆ ಒಂದು ದಾರಿನೂ ಇದೆ. ಹಾಗಾದ್ರೆ ಈ ಪಯಣವನ್ನ ಶುರು ಮಾಡೋದು ಹೇಗೆ? ಎಲ್ಲಕ್ಕಿಂತ ಮೊದಲನೇ ಸ್ಟೆಪ್ ಯಾವುದು? ಬನ್ನಿ ಈಗ ನೇರವಾಗಿ ಆ ಪ್ರಕ್ರಿಯೆ ಕಡೆಗೆ ಗಮನ ಕೊಡೋಣ. ನೋಡಿ, ಯಶಸ್ಸು ಅನ್ನೋದು ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ರೆ ಸಿಗೋದಿಲ್ಲ. ಅದಕ್ಕೂ ಮುಂಚೆ ನಾವು ಮಾಡೋ ಸ್ಮಾರ್ಟ್ ತಯಾರಿಯಲ್ಲೇ ಅದೆಲ್ಲ ಅಡಗಿದೆ. ಅಪ್ಲಿಕೇಶನ್ ಶುರುವಾಗೋಕ್ಕೂ ಮುಂಚೆ ನಾವು ಮಾಡಬೇಕಾದ ಒಂದು ಬಹಳ ಮುಖ್ಯವಾದ ಕೆಲಸ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಈ ಡೇಟ್ ನೆನ್ಪಲ್ಲಿಟ್ಕೊಳ್ಳಿ, ಏಪ್ರಿಲ್ 21. ಈ ದಿನದಿಂದ ಆರ್ಟಿಇ ಅಪ್ಲಿಕೇಶನ್ ಶುರುವಾಗಬಹುದು ಅಂತ ನಿರೀಕ್ಷೆ ಇದೆ. ಆದ್ರೆ ನಾವು ಮಾಡಬೇಕಾದ ಅಸಲಿ ಕೆಲ್ಸ ಇದಕ್ಕೂ ಮುಂಚೆನೇ ಶುರುವಾಗಬೇಕು. ಯಾಕಂದ್ರೆ ಅದೇ ನಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಇಡೀ ಪ್ರಾಸೆಸ್ನಲ್ಲೇ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಆದರೆ ತುಂಬಾ ಜನ ಇದನ್ನ ಗಮನಿಸೋದೇ ಇಲ್ಲ. ಅಪ್ಲಿಕೇಶನ್ ಹಾಕೋಕಂತ ಹೊರಡೋಕ್ಕೂ ಮುಂಚೆನೇ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಯಾವ ಶಾಲೆಗಳು ಲಿಸ್ಟ್ನಲ್ಲಿದೆ ಅಂತ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ. ಇದೇ ಮುಂದಿನ ಎಲ್ಲ ಹಂತಗಳಿಗೂ ಒಂದು ಗಟ್ಟಿ ಅಡಿಪಾಯ. ಹಾಗಾದ್ರೆ ಈ ಅತಿ ಮುಖ್ಯವಾದ ಕೆಲಸವನ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಎಲ್ಲೂ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕೂತು ಆನ್ಲೈನ್ ಪೋರ್ಟಲ್ನಲ್ಲಿ ನಮ್ಮ ಏರಿಯಾದ ಸ್ಕೂಲ್ ಲಿಸ್ಟ್ನ ಹೇಗೆ ಸುಲಭವಾಗಿ ನೋಡಬಹುದು ಅಂತ ಈಗ ತಿಳಿಯೋಣ. ಮೊದಲದಾಗಿ ಗವರ್ನ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ. ಅಲ್ಲಿ ಆರ್ಟಿಇ, ನೆರೆಹೊರೆಯ ಶಾಲಾ ಪಟ್ಟಿ ಅಥವಾ ನೋ ಮೈ ಸ್ಕೂಲ್ ಅಂತ ಒಂದು ಲಿಂಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಬ್ಲಾಕ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ದಾವಣಗೆರೆ ಜಿಲ್ಲೆ ದಕ್ಷಿಣ ಬ್ಲಾಕ್. ಆಮೇಲೆ ನೀವು ಸಿಟಿಯಲ್ಲಿದ್ರೆ ಕಾರ್ಪೊರೇಷನ್ ವಾರ್ಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಹಳ್ಳಿ ಕಡೆ ಇದ್ರೆ ರೆವೆನ್ಯೂ ವಿಲೇಜಸ್ ಅಂತ ಆಯ್ಕೆ ಮಾಡಿ. ಕೊನೆಗೆ ನಿಮ್ಮ ವಾರ್ಡ್ ನಂಬರ್ ಹಾಕಬೇಕು. ವಾರ್ಡ್ ನಂಬರ್ ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ, ಸುಲಭವಾಗಿ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ನಿಮ್ಮ ಏರಿಯಾದಲ್ಲಿ ಆರ್ಟಿಇಗೆ ಬರೋ ಎಲ್ಲಾ ಸ್ಕೂಲ್ಗಳ ಲಿಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓಕೆ, ಈಗ ಲಿಸ್ಟ್ ನಮ್ಮ ಮುಂದಿದೆ. ಆದ್ರೆ ಈ ಲಿಸ್ಟ್ ನೋಡೋದಷ್ಟೇ ಅಲ್ಲ, ಅದರಲ್ಲಿರೋ ಮಾಹಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಇಲ್ಲಿರೋ ಅಸಲಿ ವಿಷಯ. ಆ ಲಿಸ್ಟ್ ನಮ್ಮ ಆಯ್ಕೆಗಳ ಬಗ್ಗೆ ನಿಜವಾಗ್ಲೂ ಏನ್ ಹೇಳ್ತಿದೆ ಅಂತ ಡಿಕೋಡ್ ಮಾಡೋಣ ಬನ್ನಿ. ಆ ಲಿಸ್ಟ್ ನೋಡಿದಾಗ 3 ಮುಖ್ಯ ಕಾಲಮ್ಗಳು ಕಾಣಿಸುತ್ತೆ: ಶಾಲೆಯ ಹೆಸರು, ಶಾಲೆಯ ಪ್ರಕಾರ ಮತ್ತು ಯಾವ ಕ್ಲಾಸ್ಗೆ ಅಡ್ಮಿಷನ್ ಇದೆ ಅಂತ. ಇಲ್ಲಿ ಶಾಲೆಯ ಪ್ರಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅನುದಾನ ರಹಿತ ಅಂದ್ರೆ ಪಕ್ಕಾ ಪ್ರೈವೇಟ್ ಸ್ಕೂಲ್, ಅನುದಾನಿತ ಅಂದ್ರೆ ಸರ್ಕಾರದಿಂದ ಸ್ವಲ್ಪ ಆರ್ಥಿಕ ಸಹಾಯ ತಗೊಳ್ಳೋ ಪ್ರೈವೇಟ್ ಸ್ಕೂಲ್, ಮತ್ತೆ ಜೊತೆಗೆ ಸರ್ಕಾರಿ ಶಾಲೆನೂ ಇರುತ್ತೆ. ಇದರಿಂದ ಯಾವೆಲ್ಲ ಆಪ್ಷನ್ಸ್ ಇದೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ಲಿಸ್ಟ್ ನೋಡಿದ ತಕ್ಷಣ ಪ್ರತಿಯೊಬ್ಬರ ತಲೆಗೂ ಬರುವ ಮೊದಲನೇ ಪ್ರಶ್ನೆ ಅಂದ್ರೆ, ನನ್ನ ಲಿಸ್ಟಲ್ಲಿ ಪ್ರೈವೇಟ್ ಸ್ಕೂಲು ಕೂಡ ಇದೆ, ಗೌರ್ಮೆಂಟ್ ಸ್ಕೂಲು ಕೂಡ ಇದೆ. ಹಾಗಾದ್ರೆ ನನ್ನ ಮಗುವಿಗೆ ಪ್ರೈವೇಟ್ ಸ್ಕೂಲ್ ಸಿಗೋ ನಿಜವಾದ ಚಾನ್ಸಸ್ ಎಷ್ಟಿದೆ? ಇದು ಎಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ? ಬನ್ನಿ ಇದಕ್ಕುತ್ತರ ಏನು ಅಂತ ನೋಡೋಣ. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ನೆರೆಹೊರೆಯ ಶಾಲಾ ಪಟ್ಟಿಯಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಇದ್ರೂ ಕೂಡ ರೂಲ್ಸ್ ಪ್ರಕಾರ ಸರ್ಕಾರಿ ಶಾಲೆಗಳಿಗೆ ಮೊದಲ ಆದ್ಯತೆ ಸಿಗುತ್ತೆ. ಅಂದ್ರೆ ಸುಮಾರು 70-90% ಚಾನ್ಸಸ್ ಸರ್ಕಾರಿ ಶಾಲೆಗೆ ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ಖಾಸಗಿ ಶಾಲೆ ಸಿಗುವ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತೆ. ಇದನ್ನ ಮೊದಲೇ ತಿಳ್ಕೊಂಡ್ರೆ ನಮ್ಮ ನಿರೀಕ್ಷೆಗಳು ಸರಿಯಾಗಿರುತ್ತೆ. ಒಂದು ವೇಳೆ ನಿಮ್ಮ ಲಿಸ್ಟಲ್ಲಿ ಸರ್ಕಾರಿ ಶಾಲೆ ಇಲ್ಲ, ಬರೀ ಪ್ರೈವೇಟ್ ಸ್ಕೂಲ್ಸ್ ಮಾತ್ರ ಇದ್ರೆ, ಆಗ ಆ ಆಯ್ಕೆಗಳ ಜೊತೆ ಅರ್ಜಿ ಮುಂದಕ್ಕೆ ಹೋಗುತ್ತೆ. ಸರಿ, ಈಗ ನಮಗೆ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ನೋಡಿ, ಈ ಮಾಹಿತಿ ಇದೆಯಲ್ಲ, ಇದೇ ನಮ್ಮ ಅತಿ ದೊಡ್ಡ ಪವರ್. ಇದು ಹೇಗೆ ನಮ್ಮನ್ನ ಕಾನ್ಫಿಡೆನ್ಸಿಂದ ಮುಂದಿನ ಹೆಜ್ಜೆ ಇಡೋಕೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ನಾವು ಇಷ್ಟೊತ್ತು ಮಾತಾಡಿದ್ದೆಲ್ಲದರ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಸ್ಕೂಲ್ ಲಿಸ್ಟ್ನ ಮೊದಲೇ ಚೆಕ್ ಮಾಡೋದು ಅಂದ್ರೆ ಅದು ಸುಮ್ಮನೆ ಒಂದು ಫಾರ್ಮ್ಯಾಲಿಟಿ ಅಲ್ಲ.
ಅದು ನಮ್ಮ ಅಪ್ಲಿಕೇಶನ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ವಂತ ಮೊದಲೇ ನಮಗೆ ತಿಳಿಸೋ ಒಂದು ಪ್ರಮುಖ ತಂತ್ರ. ನೋಡಿ, ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ. ನಮ್ಮ ಟೈಮ್ ಉಳಿಯುತ್ತೆ, ಸುಮ್ನೆ ಅಲ್ದಾಡೋ ಶ್ರಮ ತಪ್ಪುತ್ತೆ, ರಿಸಲ್ಟ್ ಬಗ್ಗೆ ಸುಳ್ಳು ನಿರೀಕ್ಷೆಗಳು ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಮಾಹಿತಿ ನಮ್ಮ ಕೈಯಲ್ಲಿದೆ ಅನ್ನೋ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಬರುತ್ತೆ. ಹಾಗಾದ್ರೆ ಈ ಎಲ್ಲ ಮಾಹಿತಿಯ ಜೊತೆಗೆ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಮಹತ್ವದ ಮೊದಲ ಹೆಜ್ಜೆಯನ್ನ ಇಡೋಕೆ ಇದು ಸರಿಯಾದ ಸಮಯ. ನೆನಪಿಡಿ, ಸರಿಯಾದ ತಯಾರಿ ಮಾಡಿಕೊಂಡ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಈ ಜ್ಞಾನದೊಂದಿಗೆ ಪ್ರತಿಯೊಬ್ಬ ಪೋಷಕರು ಈ ಅವಕಾಶವನ್ನ ಯಶಸ್ವಿಯಾಗಿ ಬಳಸ್ಕೊಳ್ಬೋದು. ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ.